ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇದು ಬಂದು ಗ್ರೀನ್ ಕಲರ್ ಸ್ಯಾರಿ. ಈ ರೀತಿ ಟೆಂಪಲ್ ಬಾರ್ಡರ್ ಬಂದಿದೆ. ಬಾರ್ಡರ್ ಅಲ್ಲಿ ಬ್ಲೂ ಕಲರ್ ಮತ್ತು ಮೆರೂನ್ ಕಲರ್ ಇದೆ. ಸೆರಗು ಬಂದು ಇದು ಮೆರೂನ್ ಕಲರ್ ಮತ್ತು ಬ್ಲೂ ಕಲರ್ ಮಿಕ್ಸ್ ಬಂದಿದೆ. ಸೊ ಅದಕ್ಕೆ ನಾನಿಲ್ಲಿ ಬ್ಲೂ ಕಲರ್ ದಾರ ಮತ್ತು ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಲೈಟ್ ಗ್ರೀನ್ ಕಲರ್ ಸ್ಯಾರಿ ಕಲರ್ ಥ್ರೆಡನ್ನು ತೊಗೊಂಡು ಮ್ಯಾಚ್ ಮಾಡಿ ನಲ್ಲಿ ಸ್ಯಾರಿ ಕುಚ್ಚು ಕಟ್ಕೋತಾ ಇದ್ದೀನಿ. ಈ ರೀತಿ ಕಡಿಮೆ ಖರ್ಚಲ್ಲಿ ನಾವು ಮನೆಯಲ್ಲೇ ಈಸಿಯಾಗಿ ಕುಚ್ಚನ್ನು ಹಾಕೋಬೋದು. ಕುಚ್ಚಾಕಕ್ಕೆ ಬರಲ್ಲ ಅನ್ನೋರು ಸಹ ನಾವು ಈ ರೀತಿ ಕುಚ್ಚನ್ನ ಮನೆಯಲ್ಲಿ ಸಿಂಪಲ್ ಆಗಿ ಹಾಕೋಬಹುದು. ಬೇಬಿ ಕುಚ್ಚನ್ನ ಇಲ್ಲಿ 2 ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಬ್ಲೂ ಕಲರು ಮತ್ತು ಸ್ಯಾರಿ ಕಲರ್ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನಾವು ಕಾಂಬಿನೇಷನ್ ಆಗಿ ಕಲರ್ಸ್ ನೋಡಿಕೊಂಡು ಸ್ಯಾರಿಗೆ ಮ್ಯಾಚ್ ಆಗೋ ಹಾಗೆ ಸಿಲ್ಕ್ ಥ್ರೆಡನ್ನು ತೊಗೋಬೋದು. 2 ಕಲರ್ ತೊಗೊಂಡಿರೋದ್ರಿಂದ ಫಸ್ಟ್ ಮೊದಲಿಗೆ ದಾರ ತೊಗೊಂಡಿದ್ದು ಸಿಲ್ಕ್ ಥ್ರೆಡನ್ನು ತೊಗೊಂಡು ಈ ರೀತಿ ನಾವು ಮಕ್ಕಳದು ಎಕ್ಸಾಮ್ ಪ್ಯಾಡ್, ರೈಟಿಂಗ್ ಪ್ಯಾಡ್ ಇರುತ್ತಲ್ಲ, ಇಲ್ಲಾಂದರೆ ತಿಕ್ಕಾಗಿರೋ ಯಾವುದಾದ್ರೂ ಈ ರೀತಿ ರೊಟ್ಟನ್ನು ತೊಗೊಂಡು ನಾನಿಲ್ಲಿ 120 ಎಳೆ ದಾರನ ಸುತ್ಕೋತಾ ಇದ್ದೀನಿ. ನಾವು 120 ಎಳೆ ಆದರೂ ತೊಗೋಬೋದು, 150 ಎಳೆ ಆದರೂ ತೊಗೊಂಡು ದಾರನ ಈ ರೀತಿ ಸುತ್ಕೋಬೇಕು. 150 ಎಳೆ ಅಥವಾ 120 ಎಳೆ ತೊಗೊಂಡಿರ್ತೀವಲ್ಲ, ಆ ದಾರನ ಈ ರೀತಿ ಸುತ್ಕೊಂಡಾದ್ಮೇಲೆ ದಾರನ ಕಟ್ ಮಾಡಿಕೊಂಡು ನಾನು ಇಲ್ಲಿ ಒಂದು ತುದಿಗೆ ಗಮ್ ಹಾಕೋತಾ ಇದ್ದೀನಿ. ನಾವು ಗಮ್ ಆದರೂ ಹಾಕೋಬೋದು, ಗಮ್ ಇಲ್ಲ ಅಂದರೆ ನಾವು ಸೂಜಿ ಬರುತ್ತಲ್ಲ ಕುಚ್ಚಾಗೋಗೋದಕ್ಕೆ, ಆ ಸೂಜಿ ತೊಗೊಂಡು ಹೋಲ್ ಸ್ವಲ್ಪ ದೊಡ್ಡದಾಗಿರೋದು ತೊಗೊಂಡು ಒಂದು ಸೈಡಲ್ಲಿ ದಾರನ ಅದು ನೀರೊಳಗಡೆ ಹಾಕ್ಕೋಬೇಕಾಗುತ್ತೆ. ಆ ರೀತಿ ಆದರೂ ಮಾಡ್ಕೋಬೋದು. ಈ ರೀತಿ ನಾವು ಗಮ್ ಹಾಕ್ಬಿಟ್ಟು ಕುಚ್ಚು ಹಾಕೋದ್ರಿಂದ ಈಸಿಯಾಗಿ ನಾವು ಕುಚ್ಚನ್ನ ಹಾಕ್ಕೋಬೋದು. ನೋಡಿ, ಈ ರೀತಿ ನಾವು ಸುತ್ಕೊಂಡಾದ್ಮೇಲೆ ಥ್ರೆಡನ್ನು ಮಧ್ಯಕ್ಕೆ ಈ ರೀತಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೀಸರ್ ಅಥವಾ ಕಟ್ಟರ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾನಿಲ್ಲಿ ಒಂದು ಸೈಡ್ಗೆ ಫ್ಯಾಬ್ರಿಕ್ ಗ್ಲೂ ಬರುತ್ತೆ ಅಥವಾ ಫೆವಿಕಾಲ್ ಆದರೂ ತೊಗೋಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಈ ರೀತಿ ಗಮ್ ಹಾಕಿ ಇದನ್ನು ನಾವು ಒಂದು ಸ್ಟಿಫಾಗಿ ಮಾಡ್ಕೋಬೇಕು. ಒಂದು ಸೈಡಲ್ಲಿ ಈ ರೀತಿ ಮಾಡಿಟ್ಬಿಟ್ರೆ ನಾವು ಕುಚ್ಚು ಹಾಕೋದು ಎಂಡ್ವರೆಗೂ ನಾವು ಆರಾಮಾಗಿ ಕುಚ್ಚು ಹಾಕ್ಕೋಬೋದು. ಇಲ್ಲಾಂದರೆ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ನೀಡ್ಲು ತೊಗೊಂಡು ಕುಚ್ಚು ಹಾಕೋ ನೀಡ್ಲು ಬರುತ್ತಲ್ಲ, ಆ ನೀಡ್ಲೊಳಗಡೆ ಆದರೂ ಸೇರಿಸ್ಕೋಬೋದು. ನೀರೊಳಗಡೆ ಸೇರಿಸ್ಬೇಕಾದ್ರೆ ನಾನು ಸ್ವಲ್ಪ ಅಗಲಕ್ಕೆ ಮಾಡ್ಕೋಬೇಕಾಗುತ್ತೆ ಗಮ್ ಹಾಕ್ಬಿಟ್ಟು. ಇಲ್ಲಿ ನಾನು ನೋಡಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಇದೇ ರೀತಿ ನಾವು ಕುಚ್ಚಾಕೋಕ್ಕೆ ಥ್ರೆಡನ್ನು ರೆಡಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ 2 ಕಲರಲ್ಲೂ ಥ್ರೆಡನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ನಾನು ಲೈಟ್ ಗ್ರೀನ್ ಕಲರಲ್ಲಿ ಒಂದು ಸೈಡ್ ಹಾಕಿದ್ದೀನಿ ಕುಚ್ಚನ್ನ. ರೆಡಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕ್ರೋಶಾ ನೀಡ್ಲು ಬರುತ್ತೆ. ಈ ನೀಡಲನ್ನ ತೊಗೊಂಡು ನಾನಿಲ್ಲಿ 1 ಇಂಚಿಗೆ ಸೆರಗಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚಿಗೆ ಅಥವಾ ನಾವು ಈ ರೀತಿ ಹೆಬ್ಬೆರಳು ಇರುತ್ತಲ್ಲ, ಆ ಬೆರಳನ್ನ ಇಟ್ಬಿಟ್ಟು ಆ ಬೆರಳ ಅಳತೆಗೆ 1 ಇಂಚಷ್ಟು ಬರೋ ಹಾಗೆ ಈ ರೀತಿ ಹೋಲ್ ಮಾಡ್ಕೋತಾ ಇದ್ದೀನಿ. ನಾವು ಕ್ರೋಶಾ ನೀಡಲನ್ನ ಸೇರಿಸ್ಬಿಟ್ಟು ಬಟ್ಟೆಗೆ ಈ ರೀತಿ ಸೆರಗು ಸೈಡಲ್ಲಿ ಅದನ್ನು ಒಳಗಡೆ ಸೇರಿಸಿ ಈ ರೀತಿ ಇದು ಮಾಡಿದ್ರೆ ಸಾಕು, ಅದು ಹೋಲ್ ಆಗುತ್ತೆ ದೊಡ್ಡದಾಗಿ. ನೋಡಿ, ಈ ರೀತಿ ಹೋಲ್ ಮಾಡ್ಕೋಬೇಕಾಗುತ್ತೆ ಕ್ರೋಶಾ ನೀಡಲಲ್ಲಿ. ಈ ರೀತಿ ಹೋಲ್ ಮಾಡ್ಕೊಂಡಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ದಾರನ, ಆ ಹೋಲಲ್ಲಿ ಸೇರಿಸ್ಕೋಬೇಕು. ಈ ರೀತಿ ತುದಿಗೆ ಗಮ್ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಆ ಹೋಲ್ ಒಳಗಡೆ ಸೇರಿಸ್ಕೊಂಡು ದಾರನ ಎಳ್ಕೋಬೇಕು. ಹಿಂದೆಯಿಂದ ಈ ರೀತಿ ದಾರನ ಎಳ್ಕೋಬೇಕಾಗುತ್ತೆ. ಇದು ಡ್ರೈ ಆದರೆ ನಮಗೆ ಈಸಿಯಾಗಿ ಈ ರೀತಿ ಕುಚ್ಚನ್ನ ಈಸಿಯಾಗಿ ಹಾಕ್ಕೋಬೋದು. ಫುಲ್ ಡ್ರೈ ಆಗಬೇಕು ಗಮ್ ಹಾಕಿದ್ಮೇಲೆ. ಅದು ಸ್ವಲ್ಪ ಅಂಟಂಟಾಗಿದ್ದರೆ ನಾವು ಆ ಥ್ರೆಡ್ಡು ಓಪನ್ ಆಗಿಬಿಡುತ್ತೆ, ಅದು ಹೋಲ್ ಒಳಗಡೆ ಸರಿಯಾಗಿ ಹೋಗಲ್ಲ. ಥ್ರೆಡನ್ನು ಈ ರೀತಿ ಎಳ್ಕೊಂಡಾದ್ಮೇಲೆ ನಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದ ದಾರನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕುಚ್ಚು ಕಟ್ಟೋದಕ್ಕೆ ಅಂತ ಗೋಲ್ಡನ್ ಕಲರ್ ಝರಿ ಥ್ರೆಡ್ ತೊಗೊಂಡಿರ್ತೀವಲ್ಲ, ಆ ಥ್ರೆಡನ್ನು ಎಮಿಂಗ್ ಸೂಜಿನಲ್ಲಿ ಹಾಕ್ಕೊಂಡು ಎಮಿಂಗ್ ಸೂಜಿನ ನೋಡಿ ನಾವು ಕುಚ್ಚನ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡಾದ್ಮೇಲೆ ಎಮಿಂಗ್ ಸೂಜಿನ ಹಿಂದೆಯಿಂದ ಈ ರೀತಿ ಕುಚ್ಚು ಸೆಂಟರ್ಗೆ ಮಧ್ಯಕ್ಕೆ ನಾನು ಇಲ್ಲಿ ಹೊಲ್ಕೋತಾ ಇದ್ದೀನಿ. ಮುಂದೆ ಎಳ್ಕೊಂಡಾದ್ಮೇಲೆ ದಾರನ ಈ ರೀತಿ ಸುತ್ಕೋತಾ ಹೋಗಬೇಕು. ಸೊ ಮಧ್ಯೆ ಮಧ್ಯೆ ನಾವು ಬೇಕಂದರೆ ಒಂದೊಂದು ಗಂಟು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಈ ರೀತಿ ಸುತ್ಕೋತಾ ಹೋಗ್ತಾ ಇದ್ದೀನಿ. ನಾರ್ಮಲ್ ಆಗಾದರೆ ಸ್ವಲ್ಪ ನೋಡಿ ಈ ರೀತಿ ಕುಚ್ಚನ್ನ ಥ್ರೆಡನ್ನು ಗಂಟು ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾವು ಸೇರಿಸ್ಕೊಂಡು ಇಷ್ಟಕ್ಕೆ ಎಂಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಲೆಂತಿಯಾಗಿ 1/4 ಇಂಚಷ್ಟು ಲೆಂತಿಯಾಗಿ ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಝರಿ ಥ್ರೆಡನ್ನು ಸುತ್ಕೋತಾ ಇದ್ದೀನಿ. ನಾವು ಕುಚ್ಚು ಈ ರೀತಿ ಕಟ್ಕೊಳ್ಳುವಾಗ ಎಲ್ಲ ಕುಚ್ಚನ್ನು ಸಮವಾಗಿ ಬರೋ ಹಾಗೆ ಕಟ್ಕೋಬೇಕಾಗುತ್ತೆ. ಝರಿ ಥ್ರೆಡಲ್ಲಿ ಒಂದೇ ಅಳತೆಗೆ ಬರಬೇಕು, ಹೆಚ್ಚು ಕಮ್ಮಿ ಆಗಬಾರ್ದು. ನಾವು ಚಿಕ್ಕದಾಗಾದರೂ ಕಟ್ಕೋಬೋದು. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ನಾನು ಕಟ್ಟೋದಕ್ಕೆ ಬಳಸ್ತೀವಲ್ಲ ಗೋಲ್ಡ್ ಕಲರ್ ಝರಿ ಥ್ರೆಡನ್ನು, ಅದನ್ನು ನಾನಿಲ್ಲಿ ಇನ್ನು ಸ್ವಲ್ಪ ಲೆಂತಿಯಾಗಿ ಈ ರೀತಿ ಸುತ್ಕೋತಾ ಇದ್ದೀನಿ. ಈ ರೀತಿ ಸುತ್ಕೊಳ್ಬೇಕು. ಒಂದು 1/4 ಇಂಚಷ್ಟು ಉದ್ದ ಸುತ್ಕೊಂಡ್ರೆ ಸಾಕು. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ನೋಡಿ, ಬೆರಳು ಇಟ್ಕೊಂಡಿಲ್ಲ, ಆ ಬೆರಳ ಮೇಲೆ ಈ ರೀತಿ ದಾರನ ತೊಗೊಂಡು ನಾವು ಈ ರೀತಿ ಗಂಟು ಹಾಕ್ಕೋಬೇಕು. ನಾನಿಲ್ಲಿ 2-3 ಗಂಟು ಹಾಕ್ಕೋತಾ ಇದ್ದೀನಿ. ಆ ಗಂಟು ಒಂದ್ರ ಮೇಲೆ ಒಂದು ಬೀಳದೆ ಇರೋ ಹಾಗೆ, ಒಂದ್ರ ಪಕ್ಕ ಒಂದು ಬರೋ ಹಾಗೆ ಥ್ರೆಡನ್ನು ಸುತ್ಕೋಬೇಕು. ಸೊ ಈ ರೀತಿ ಸುತ್ಕೊಂಡಾದ್ಮೇಲೆ ಈ ರೀತಿ ಗಂಟು ಹಾಕ್ಕೋಬೇಕು. ಲಾಸ್ಟಲ್ಲಿ ಗಂಟು ಹಾಕ್ಕೊಂಡು ನಾವು ಝರಿ ಥ್ರೆಡ್ಡು ಈ ರೀತಿ ಕುಚ್ಚು ಕಟ್ಟಿರ್ತೀವಲ್ಲ, ಆ ಥ್ರೆಡ್ ಒಳಗಡೆ ಇಲ್ಲಿ ನಾನು ಹಿಂದೆಗೆ ದಾರನ ಸೇರಿಸಿ ಎಳ್ಕೊಳ್ತಾ ಇದ್ದೀನಿ. ಈ ರೀತಿ ಎಳ್ಕೊಂಡಾದ್ಮೇಲೆ ಅದು ಇಲ್ಲಿ ನಾವು ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ದಾರನ ಕಟ್ ಮಾಡ್ಕೋಬೇಕು. ಸಿಲ್ಕ್ ಥ್ರೆಡ್ ಜೊತೆ ನಾವು ಝರಿ ಥ್ರೆಡ್ಡು ಇರುತ್ತಲ್ಲ, ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ನಾವು
ಎಂಡ್ವರೆಗೂ ಕುಚ್ಚು ಹಾಕ್ಕೋಬೇಕು. ಇಲ್ಲಿ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಲ್ಲ, ಲೈಟ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಮತ್ತು ಬ್ಲೂ ಕಲರ್ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಕುಚ್ಚು ಹಾಕ್ಕೊಂಡಾದ್ಮೇಲೆ ನೋಡಿ ಹೆಬ್ಬೆರಳನ್ನ ಈ ರೀತಿ ಇಟ್ಕೊಂಡು ಆ ಬೆರಳು ಅಳತೆಗೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನಿಲ್ಲಿ ಈ ರೀತಿ ನೀಡ್ಲು ತೊಗೊಂಡು ಹೋಲ್ ಮಾಡ್ಕೋತಾ ಇದ್ದೀನಿ. ಕ್ರೋಶಾ ನೀಡ್ಲು ತೊಗೊಂಡು ಹೋಲ್ ಮಾಡ್ಕೊಂಡಾದ್ಮೇಲೆ ನಾವು ಗಮ್ ಹಾಕಿ ಅಂಟ್ಸ್ಕೊಂಡಿರ್ತೀವಲ್ಲ ಕುಚ್ಚು ಥ್ರೆಡ್ಡನ್ನು, ಅದನ್ನು ಅದರೊಳಗಡೆ ಸೇರಿಸ್ಕೊಂಡು ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಮುಂದೆಗೆ ನೋಡಿಕೊಂಡು ಲೆಂತಿಗೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸಿಲ್ಕ್ ಥ್ರೆಡ್ಡನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಥ್ರೆಡ್ಡನ್ನು ನಾವು ಬೇಕಾದರೆ ಐರನ್ ಮಾಡ್ಕೋಬೋದು. ಐರನ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ಡು ಸ್ಟಿಫ್ ಆಗಿರುತ್ತೆ ಮತ್ತು ನೀಟಾಗಿ ಸಿಕ್ಕಾಗದೇ ಇರೋ ಆಗಿರುತ್ತೆ. ಮತ್ತು ಈ ರೀತಿ ನಾವು ಝರಿ ಥ್ರೆಡ್ಡನ್ನು ತೊಗೊಂಡು ಎಮ್ಮಿಂಗ್ ನೀಡ್ಲಿಗೆ ಹಾಕ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಸುತ್ಕೋತಾ ಹೋಗಬೇಕು. ಸುತ್ತಕೊಂಡು ಮಧ್ಯೆ ನಾವು ಬೇಕು ಅಂದರೆ ಈ ರೀತಿ ಗಂಟು ಕೂಡ ಹಾಕ್ಕೋಬೋದು. ನೀಡ್ಲಿಂದ ನಾವು ಈ ರೀತಿ ಸುತ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಮತ್ತು ಬೇಗನೂ ಆಗಿಬಿಡತ್ತೆ. ನಾವು ಗಂಟು ಸಹ ಅದು ನೀಟಾಗಿ ಬರುತ್ತೆ, ಅಲ್ಲಲ್ಲಿ ಸಿಕ್ಕ ಕಟ್ಟೋದು ಆ ರೀತಿ ಆಗಲ್ಲ. ಸೊ ಇದೇ ರೀತಿ ನೋಡಿ ಇಷ್ಟು ಚಿಕ್ಕದಾಗಿ ಬೇಕಾದರೂ ನಾವು ಸ್ಯಾರಿ ಕುಚ್ಚು ಸರಿ ಥ್ರೆಡನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಲೆಂತಿಯಾಗಿ ಆಗ್ತಾ ಇರೋದ್ರಿಂದ ಇದು ಸುತ್ಕೊಳ್ಳುವಾಗ ಒಂದ್ರ ಕೆಳಗಡೆ ಒಂದು ಝರಿ ಥ್ರೆಡ್ ಬರೋ ಹಾಗೆ ನಾವು ಸುತ್ಕೋಬೇಕಾಗುತ್ತೆ. 1/4 ಇಂಚ್ವರೆಗೂ ನಾವು ಇದೇ ರೀತಿ ಸುತ್ಕೋತಾ ಹೋಗಬೇಕು. ಸುತ್ಕೊಂಡು ಕೊನೆಯಲ್ಲಿ ಗಂಟು ಹಾಕ್ಬಿಟ್ಟು ಆ ಹಿಂದೆಗೆ ನಾವು ಸ್ಟಾರ್ಟಿಂಗಲ್ಲಿ ನಾನು ಯಾವ ರೀತಿ ಮಾಡೋದ್ನಲ್ಲ, ನೀಡಲ್ನ ಝರಿ ಥ್ರೆಡ್ ಒಳಗಡೆ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಡು ಎಳ್ಕೊಂಡ್ರೆ ಸಾಕು, ಕುಚ್ಚು ಹಾಕೋದು ರೆಡಿ ಆಗುತ್ತೆ. ಇದೇ ರೀತಿ ನಾವು ಮನೆಯಲ್ಲಿ ಈಸಿಯಾಗಿ ಕುಚ್ಚು ಹಾಕೋಕ್ಕೆ ಬರಲ್ಲ ಅನ್ನೋರು ಸಹ ಸಿಂಪಲ್ಲಾಗಿ ಕುಚ್ಚನ್ನು ಹಾಕೋಬೋದು. ಸೀರೆಗೆ ಯಾವುದೇ ರೀತಿ ಬೀಡ್ಸು ಸಹ ಹಾಕೋ ಅವಶ್ಯಕತೆ ಇರಲ್ಲ. ಬೀಡ್ಸ್ ಹಾಕಿಲ್ಲ ಅಂದ್ರೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಕುಚ್ಚನ್ನು ಕಟ್ಕೋಬೋದು. ಅಂಗಡಿಗಳಿಗೆ ತೊಗೊಂಡೋದ್ರೆ ನಾವು ಏನಿಲ್ಲ ಅಂದರೂ 350 ರೂಪಾಯಿಂದ 400 ರೂಪಾಯಿ ತೊಗೋತಾರೆ ಈ ರೀತಿ ಬೇಬಿ ಕುಚ್ಚು ಹಾಕ್ಕೊಳ್ಳೋದಕ್ಕೆ. ಮನೆಯಲ್ಲೇ ನಾವು 40 ರಿಂದ 50 ರೂಪಾಯಿ ಖರ್ಚಲ್ಲಿ ಈ ರೀತಿ ಸಿಂಪಲ್ಲಾಗಿ ನಮ್ಮ ಸೀರೆಗಳಿಗೆ ನಾವೇ ಕುಚ್ಚನ್ನು ಕಟ್ಕೋಬೋದು. ಸೊ ನೋಡಿ ಈ ರೀತಿ ನೀಡಲನ್ನ ಸೇರಿಸಿ ಎಳ್ಕೊಂಡ್ರೆ ಆಯಿತು. ಕುಚ್ಚು ಹಾಕಿದ್ದು ರೆಡಿಯಾಗಿದೆ. ಇದು ಲೆಂತ್ ಬಂದು ಬೇಬಿ ಕುಚ್ಚಿಗೆ ಒಂದು ಸ್ವಲ್ಪ ಚಿಕ್ಕದಾಗಾದರೂ ಮಾಡ್ಕೋಬೋದು. ನಮಗೆ ಸಿಲ್ಕ್ ಥ್ರೆಡ್ ಲೆಂತಿಯಾಗಿ ಬೇಕು ಅಂದರೆ ನಾವು ಲೆಂತಿಯಾಗಾದರೂ ಮಾಡ್ಕೋಬೋದು. ಇಲ್ಲಿ ನಾನು ಸ್ಯಾರಿಗೆ ನೋಡಿ ಈ ರೀತಿ 6 ಬಂದು ಲೈಟ್ ಗ್ರೀನ್ ಕಲರು ಮತ್ತು ಬ್ಲೂ ಕಲರ್ ಎರಡನ್ನೂ ಮಿಕ್ಸ್ ಮಾಡಿ 6 ಅದು ಮತ್ತು 6 ಇದು ಬರೋ ಹಾಗೆ ನಾನು 2 ಕಲರಲ್ಲಿ ಬೇಬಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಫುಲ್ ಕುಚ್ಚನ್ನ ಹಾಕಿ ಆದಮೇಲೆ ಈ ರೀತಿ ಕಾಣುತ್ತೆ ಬೇಬಿ ಕುಚ್ಚು. ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಾವು ಬೇಬಿ ಕುಚ್ಚನ್ನು ಹಾಕ್ಕೊಂಡ್ರೆ ನಮ್ಮ ಸೀರೆಗಳಿಗೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಈ ರೀತಿ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನು ಹಾಕ್ಕೋಬೋದು. ಕುಚ್ಚು ಕಟ್ಟಕ್ಕೆ ಬರಲ್ಲ ಅನ್ನೋರು ಸಹ ಟ್ರೈ ಮಾಡ್ಬೋದು. ಸ್ಯಾರಿನಲ್ಲಿ ಬಂದಿರೋ ಕಲರ್ಸ್ನ ಮಿಕ್ಸ್ ಮಾಡಿ ಸ್ಯಾರಿಗೆ ಬೇಬಿ ಕುಚ್ಚನ್ನು ಹಾಕ್ಕೋಬೋದು. ಥ್ಯಾಂಕ್ ಯು.